ವೀಕ್ಷಕರೇ, ನಿಮ್ಮ ಫೇವರೇಟ್ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು. ಹೀ ಈಸ್ ಅ ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್. ಬೈ ಎಜುಕೇಷನ್ ಈಸ್ ಅ ಲಾ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್. ಇವರು ಬೇರೆ ಬೇರೆ ವಾಸ್ಟ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ನ ಹೊಂದಿದ್ದಾರೆ. ಯಾವ ಥರ ಇಂಡಸ್ಟ್ರೀಸ್ ಅಂದರೆ ಕಾರ್ಪೊರೇಟ್ಸ್, ಎಜುಕೇಷನ್, ಮೀಡಿಯಾ, NGOs, ಬೇರೆ ಬೇರೆ ಟಾಪ್ ಡೆಸಿಗ್ನೇಷನ್ಸಲ್ಲಿ ವರ್ಕ್ ಮಾಡಿದ್ದಾರೆ. ಲೈಕ್ CEO, ಅಡ್ಜುಡಿಕೇಟರ್, ವೈಸ್ ಪ್ರೆಸಿಡೆಂಟ್, ಪ್ರೆಸಿಡೆಂಟ್, ಚೇರ್ಮನ್. ಇವರ ಸ್ಪೆಷಾಲಿಟಿ ಏನಂದರೆ, ಇವ್ರು ಯಾವುದೇ ಇಂಡಸ್ಟ್ರಿಗೆ ಹೋದರೂ ಅಲ್ಲಿ ಒಂದು ಬೆಂಚ್ ಮಾರ್ಕ್ ಅಂದರೆ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಸೊ ಇವರ ಸಾಧನೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು, ರಾಜಋಷಿ, ಮ್ಯಾನೇಜ್ಮೆಂಟ್ ಗುರು, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಹೀಗೆ ಹಲವಾರು ಪ್ರಶಸ್ತಿಗಳು. ಹರೀಶ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಎಲ್ಲ ಆಯುಷ್ TV ವೀಕ್ಷಕರಿಗೆ. ಹರೀಶ್ ಸರ್, ನಿನ್ನೆ ಅಷ್ಟೇ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ. ಈ ಲಕ್ಷ್ಮಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಈ ಲಕ್ಷ್ಮಿಗೆ ನಮ್ಮ ದೇಶಕ್ಕಿರುವ ನಂಟು ಬಗ್ಗೆ ಒಂಚೂರು ತಾವು ಹೇಳ್ಬೋದಾ? ತುಂಬ ಖುಷಿ ಆಗ್ತಿದೆ. ನಿನ್ನೆ ತಾನೇ ಇಡೀ ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ಒಂದು ವಿಜೃಂಭಣೆಯಾದಂಥ ವಾತಾವರಣ ಇತ್ತು. ಅದು ಎಸ್ಪೆಷಲಿ ನಮ್ಮ ಹೆಣ್ಮಕ್ಳುಗಳು, ನಿಜ ಹೇಳ್ತೀನಿ, ಅಷ್ಟಲಕ್ಷ್ಮಿಗಳು ಓಡಾಡ್ತಿದ್ದಂಗಿತ್ತು. ತುಂಬ ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಲಕ್ಷ್ಮಿನೇ ಇಲ್ಲ ನಮ್ಮ ಭಾರತದಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದರೆ, ಲಕ್ಷ್ಮಿ ತಾಂಡವಾಡ್ತಿತ್ತು ನಮ್ಮ ದೇಶದಲ್ಲಿ. ಇದು ಗೊತ್ತಾಗ್ಬಿಟ್ಟು ಹೆಂಗೆ ಡಿಕೋಡ್ ಮಾಡಿದ್ರು ಅಂದರೆ, ನಮ್ಮ ಬ್ರಿಟಿಷರ್ಸು ರೂಲ್ಸ್ ತಂದುಬಿಟ್ರು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನವು ತಂದರೋ ಇವತ್ತು ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಒಂದು ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಎಕ್ಸ್ಟ್ರಾರ್ಡಿನರಿ ಎನರ್ಜಿ ಯಾವಾಗಿರುತ್ತೆ ಅಲ್ಲಿ? ಯೂತ್ ಟೈಮಲ್ಲಿ. ಆ ಎನರ್ಜಿನ ನಾವು ಮ್ಯಾಕ್ಸಿಮಮ್ ನಮ್ಮ ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡಬೇಕು ಮತ್ತು ಪ್ರಗತಿ ಕಡೆ ನಾವು ಫೋಕಸ್ ಮಾಡಬೇಕು. ಬಟ್ ಅದು ಆಗ್ತಿದೆ ಇವತ್ತು. ನೋಡಿ, ಮೊದಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಹೇಳ್ತೀನಿ. ಶಿವಾಜಿ ಮಹಾರಾಜ್ ಅವರು 14ನೇ ವಯಸ್ಸಲ್ಲೇ ಅವರು ಫೀಲ್ಡ್ಗೆ ಬಂದು 16ನೇ ಏಜ್ಗೆ ಒಂದು ಫೋರ್ಟ್ನ ಅಕ್ವೈರ್ ಮಾಡಿಕೊಂಡ್ರು. ಅಕ್ಬರ್ ಅವರು 13ನೇ ಏಜ್ಗೆ ಬಂದರು, ರಾಜ ಆಗಿ ಅವರು ಅಕ್ವೈರ್ ಮಾಡಿಕೊಂಡ್ರು. ಟಿಪ್ಪು ಸುಲ್ತಾನು ಅವ್ರು ಬಂದಾಗ್ಲೂ ಕೇವಲ 15 ವರ್ಷ ಆಗಿತ್ತು. ರಾಣಿ ಲಕ್ಷ್ಮೀಬಾಯಿ ಬಂದಾಗ ಅವ್ರ ಏಜ್ ಬಂದ್ಬಿಟ್ಟು 15 ವರ್ಷ ಇತ್ತು. ರಾಣಾ ಪ್ರತಾಪ್, ಹೆಮ್ಮೆಯ ರಾಣಾ ಪ್ರತಾಪ್ ಅವರು 17ನೇ ವರ್ಷಕ್ಕೆ ಅವರು ರಾಜರಾದರು. ಇತಿಹಾಸ ನೋಡ್ಕೊಂಡೋಗಿ ಕೃಷ್ಣ ಪರಮಾತ್ಮನ ಲೀಲೆಗಳು ಮಕ್ಕಳಿದ್ದಾಗ ಆಗಿದ್ರಿ, ಮಗು ಇದ್ದಾಗಲೇ ಶುರು ಮಾಡಿದ್ರು. ಇಂಥ ಒಂದು ಪವರ್ಫುಲ್ ಏಜು ಮಾಡೋದಕ್ಕೆ ಎಲ್ಲ ತಾಕತ್ತಿರೋ ಏಜನ್ನ ಗುರ್ತಿಸ್ಬಿಟ್ಟು ಏನು ಮಾಡಿಬಿಟ್ರು ನಮ್ಮ ಬ್ರಿಟಿಷರ್ಸು ಅಂದರೆ, ಚೈಲ್ಡ್ ಲೇಬರ್, ಇದು ಎಕ್ಸ್ಪ್ಲಾಯ್ಟೇಷನ್ ಆಗ್ತಾಯಿದೆ ಅಂದ್ಬಿಟ್ಟು ಒಂದು ಯಾರ್ಡ್ ಸ್ಟಿಕ್ ಹಾಕ್ಬಿಟ್ರು, ಅಂದರೆ ಒಂದು ತಡೆ ಹಾಕ್ಬಿಟ್ರು. ಒಂದು ದೊಡ್ಡ ಏಟು ಬಿದ್ದುಬಿಡ್ತು ನಮ್ಮ ದೇಶಕ್ಕೆ. ಅದೇ ಇವತ್ತು ಫಾಲೋ ಆಗ್ತಿದೆ. ಈಗ ನೋಡಿ, ತಂದವರು ಅವರ ರೂಲ್ಸ್ ಅಲ್ವಾ. ಇಂಗ್ಲೆಂಡಲ್ಲಿ 13ನೇ ಏಜ್ಗೆ ವರ್ಕ್ ಮಾಡ್ಬೋದು ಲೀಗಲಾಗಿ. ಅಮೇರಿಕಾದಲ್ಲಿ 14ನೇ ವಯಸ್ಸಿಗೆ ವರ್ಕ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಮಾಡೋಂಗಿಲ್ಲ. ಟಿಲ್ 14 ಅಂತೂ ಮಾಡೋಂಗಿಲ್ಲ ರೂಲ್ ಔಟು. 14 to 18 ಇಯರ್ಸೂ ಮಾಡೋಂಗಿಲ್ಲ. ಅದಕ್ಕೆ ಸುಮಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು, ರಿಸ್ಟ್ರಿಕ್ಷನ್ಸು. ಯಾರೋ ಒಬ್ಬ ಹುಡುಗ ನಾನು ಬೆಳಿಬೇಕು, ನಾನು ಆಂಟ್ರಪ್ರಿನರ್ ಆಗಬೇಕು ಅಂದ್ಬಿಟ್ಟು ಟ್ರೈನಿಂಗ್ ಪರ್ಪಸ್ಗೆ ಒಂದು ಯಾವುದಾದ್ರು ಒಂದು ಹೋಟೆಲ್ ಇಂಡಸ್ಟ್ರಿ ಏನೋ ಕಲ್ಸಿಗೆ ಸೇರ್ತಾನೆ ಅಂತ ತಿಳ್ಕೊಳ್ಳಿ. ಒಂದು 17 ವರ್ಷ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಒಂದು 3-4 ಅವರು ಹೇಗೆ ಏನೂ ತಿಳ್ಕೊಳಕ್ಕೆ ಬರ್ತಾರೆ. ಆವಾಗ ಏನಾರು ಗೊತ್ತಾಗ್ಬಿಟ್ರೆ ಲೇಬರು ಡಿಪಾರ್ಟ್ಮೆಂಟ್ಗೆ ಬಂದು ರೈಡ್ ಮಾಡಿದ್ರೆ ಅದು ದೊಡ್ಡ ಅಫೆನ್ಸ್ ಆಗ್ಬಿಡ್ತೈತೆ. ಪಾಪ ಹೋಟೆಲ್ ಓನರ್ಗೂ ಸಮಸ್ಯೆ, ಆ ಹುಡುಗನಿಗೂ ಸಮಸ್ಯೆ. ಇಂಥ ಒಂದು ವಾತಾವರಣದಲ್ಲಿ ಹೆಂಗೆ ಲಕ್ಷ್ಮಿ ಸಿಗ್ತಲೆ? ಅಷ್ಟಲಕ್ಷ್ಮಿ ಕರ್ಬ ಆಗ್ತಿರೋದೇ ನಮ್ಮ ಲಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು. ಇದ್ರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ನಾವು ಹಲವು ಬಾರಿ ಈ ಬಿಸ್ನೆಸ್ ಮೈಂಡ್ಸೆಟ್ ಬಗ್ಗೆ, ಬಿಸ್ನೆಸ್ನ ಹೇಗೆ ರನ್ ಮಾಡೋದ್ರ ಬಗ್ಗೆ ತಾವು ಹಲವು ಮಾಹಿತಿಗಳು ಕೊಟ್ಟಿದ್ದೀರಾ ಸರ್. ಇಂಥ ವಿಷಯನ ಮಾಡಬೇಕು ಅಂತ ತಾವು ಹಲವು ಬಾರಿ ಹೇಳಿದ್ದೀರಾ. ಒಂದು ಬಿಸ್ನೆಸ್ ಮ್ಯಾನ್ ಏನೇನು ಮಾಡಬಾರ್ದು ಸರ್? ನಮ್ಮ ದೇಶದಲ್ಲಿ ಬಿಸ್ನೆಸ್ ಮಾಡ್ತವ್ರೆ ಅವರೇ ಗ್ರೇಟು. ಯಾಕಂದ್ರೆ ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಪೂರಕವಾದ ವಾತಾವರಣ ಇಲ್ಲವೇ ಇಲ್ಲ. ಯಾಕಿಲ್ಲ ಅಂತದನ್ನು ತಪ್ಪು ತಿಳ್ಕೊಬೇಡಿ, ಸತ್ಯವಾದ ಮಾತಾಡ್ತಾ ಇದ್ದೀನಿ ನಾನು. ಇವತ್ತು ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ವಿ. ಏನು ಮಾಡಿ ಪ್ರಯೋಜನ ಪೂಜೆ? ನೀವು ಏನೇ ಮಾಡಬೇಕು ಅಂದ್ರೂ ಎಲ್ಲದಕ್ಕೂ ನಾವು ಹಿಂದೆ ಏನಾಯ್ತು, ಬ್ರಿಟಿಷ್ ಟೈಮಲ್ಲಿ ಟ್ಯಾಕ್ಸ್ ಎಕ್ಸ್ಪ್ಲಾಯ್ಟೇಷನ್ ಮಾಡೋರು ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತಿದ್ವಿ. ಇವತ್ತು ಎಕ್ಸ್ಪ್ಲಾಯ್ಟೇಷನ್ ಆಗ್ತಿಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಎಲ್ಲದಕ್ಕೂ ಟ್ಯಾಕ್ಸು.
ನೀವು ಎಲ್ಲ ಟ್ಯಾಕ್ಸ್ ಕಟ್ಕೊಂಡು ಹೋದರೆ ಬಿಸ್ನೆಸ್ ಮ್ಯಾನ್ ಎಲ್ಲಿ ಸರ್ವೈವ್ ಆಗ್ತಾರೆ? ನಾನು ಒಂದು ಬ್ರುನೈ ದೇಶಕ್ಕೆ ಹೋಗಿದ್ದೆ. ನಾನು ಅಲ್ಲಿ ಪೆಟ್ರೋಲಿಂದ ಹಿಡಿದು ಮನೆ ಬಾಡಿಗೆ ಕೂಡ ಏನೂ ಕಟ್ಟಂಗಿಲ್ಲ, ಎಲ್ಲ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ, ಟ್ಯಾಕ್ಸೇ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮವರು ನಮ್ಮ ಕನ್ನಡಿಗರು ಎಷ್ಟೊಂದು ಜನ ಬ್ರುನೈ ದೇಶದಲ್ಲಿ, ಅದು ಉಸಿರು ಕಟ್ಟೋ ವಾತಾವರಣ ಅಲ್ಲಿ ವರ್ಕ್ ಮಾಡ್ತಾವ್ರೆ. ಏನಕ್ಕೋಸ್ಕರ? ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ. ನಮ್ಮ ದೇಶದಲ್ಲಿ ನಿಜವಾದ ಬುದ್ಧಿಜೀವಿಗಳು ಈ ದೇಶ ಬಿಟ್ಟು ಬೇರೆ ದೇಶದಲ್ಲಿ ವ್ಯಾಪಾರ ಮಾಡ್ಕೋಗ್ತಾವ್ರೆ. ಏನಕ್ಕೆ? ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ. ನಮ್ಮ ದೇಶದಲ್ಲಿ ಯಾಕೆ ಆಗ್ತೀವೋ ಅಲ್ಲಿ ಟ್ಯಾಕ್ಸ್ ದುಡ್ಡು ತೊಗೊಳ್ತೀರಲ್ಲ, ಅದನ್ನು ಸರಿಯಾಗಿ ಯೂಸ್ ಮಾಡ್ತಿದ್ದಾರಾ? ಸರ್ಕಾರ ಅದನ್ನೂ ಮಾಡ್ತಾ ಇಲ್ಲ. ಹಿಂಗಾಗಿ ಪೂರಕವಾದಂಥ ವಾತಾವರಣ ಇಲ್ಲದೆ ಹೋದ್ರೂ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ, ನೀವುಗಳೇ ಗ್ರೇಟು. ನಿಜ ನಿಮ್ಗೆ ಅಪ್ರಿಷಿಯೇಟ್ ಮಾಡಬೇಕು ಸರ್. ಚೆನ್ನಾಗಿ ಹೇಳಿದ್ರಿ. ಸೊ ಇವಾಗ ಒಂದು ಬಿಸ್ನೆಸ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸರ್, ಫಸ್ಟ್ ಸ್ಟೆಪ್ ತೆಗೆದಿಡೋದೇ ತುಂಬ ಟಫು. ಯಾರನ್ನೇ ನೀವು ಕೇಳಿ ಸರ್, ಅವ್ರಿಗೊಂದು ಬಿಸ್ನೆಸ್ ಐಡಿಯಾ ಅಂತೂ ಇರುತ್ತೆ, ಇದನ್ನ ಹಿಂಗೆ, ಬಟ್ ಅದನ್ನು ಆ್ಯಕ್ಷನ್ಗೆ 99% ಪೀಪಲ್ ತರಲ್ಲ. ಏನಕ್ಕೆ ಅವ್ರ ಕೈಲಿ ತರೋಕ್ಕಾಗಲ್ಲ ಸರ್ ಆ್ಯಕ್ಷನ್ಗೆ? ತರೋದಕ್ಕೆ ನಾವು ಎಲ್ಲಿ ಬಿಟ್ಟಿದ್ದೀವಿ? ನಮ್ಮ ಎಜುಕೇಷನ್ ಸಿಸ್ಟಮು ಯಾವ ಸ್ಕೂಲಲ್ಲಿ ತೊಗೊಳ್ಳಿ, ಯಾರು ಬಿಸ್ನೆಸ್ ಮ್ಯಾನ್ ಆಗುವಂಥ ಟ್ರೈನಿಂಗ್ ಕೊಡ್ತಾರಾ? ಲೀಡರ್ ಆಗುವಂಥ ಟ್ರೈನಿಂಗ್ ಕೊಡ್ತಾರೆ? ಆಂಟ್ರಪ್ರಿನರ್ ಆಗುವಂಥ ಟ್ರೈನಿಂಗ್ ಕೊಡ್ತಾರೆ? ಇಲ್ಲವೇ ಇಲ್ಲ. ಎಂಪ್ಲಾಯ್ ಆಗೋದಕ್ಕೆ ಟ್ರೈನಿಂಗ್ ಕೊಡೋದು. ಏನಕ್ಕೆ ಅಂದರೆ ನಾವು ಫಾಲೋ ಮಾಡ್ತಿರೋ ಎಜುಕೇಷನ್ ಸಿಸ್ಟಮ್ ಯಾವುದು? ಬ್ರಿಟಿಷವ್ರು ನಮ್ಗೆ ಹೇಳಿರುವಂಥ ಸಿಸ್ಟಮ್ನೇ ಫಾಲೋ ಮಾಡ್ತಾಯಿದ್ದೀವಿ. ನಾವು ಏನಾದ್ರು ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ, ಅಪ್ಪ ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಆಂಟ್ರಪ್ರಿನರ್ ಆಗ್ತೀನಿ, ಬಡ 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 ರಿಸ್ಕು, ಅದು ಕೆಟ್ಟ ದಾರಿ ಅಂತ ಹೇಳ್ತಾರೆ. ಆ ರೇಂಜಲ್ಲಿದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಎಂಟರ್ ಆಗೋದು. ಇವತ್ತೇನೋ ಸ್ಟಾರ್ಟಪ್ ಅದು ಶುರು ಆಗಿದೆ, ಬಟ್ ಎಷ್ಟು ಜನ ಬರ್ತಿದ್ದಾರೆ ಸ್ಟಾರ್ಟಪ್ಗೆ? ತುಂಬ ಕಮ್ಮಿ, ಬೆರಳೆಣಿಕೆ ಎಷ್ಟು ಜನ. ಸಕ್ಸಸ್ ರೇಟ್ ಅಂತೂ ವಿಪರೀತ ಕಮ್ಮಿಯಲ್ಲಿ. ಯಾಕೆ ಅಂದರೆ ಟೂ ಮಚ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಮಜಾ ಏನು ಅಂದರೆ ಸ್ಟಾರ್ಟಪ್ಗೆ ಅಡ್ವೈಸ್ ಕೊಡೋವಂಥವ್ರಿಗೆ ಒಂದು ಬಿಸ್ನೆಸ್ ಇರಲ್ಲ. ದೇ ಆರ್ ಆಲ್ ದಿ ಇಂಟೆಲೆಕ್ಚುಯಲ್ ಮೈಂಡ್ಸು, ಬುಕ್ ವರ್ಮ್ಸ್, ಪ್ರೊಫೆಸರ್ಸ್ಗಳು. ಸ್ಟಾರ್ಟಪ್ಪು ಅಡ್ವೈಸ್ ಕೊಡೋನು ಅವ್ನ ಫೀಲ್ಡಲ್ಲಿ ಅಚೀವ್ ಮಾಡಿರ್ಬೇಕು ಮೊದಲು, ಇಲ್ಲಂದ್ರೆ ಹೆಂಗೆ ಅಡ್ವೈಸ್ ಕೊಡೋಕ್ಕಾಗತ್ತೆ? ಸೊ ಇಲ್ಲಿ ಮೊದಲನೇ ಸ್ಟೆಪ್ಪು ನಾವು ಇಡಬೇಕು ಅಂದರೆ, ಮತ್ತೆ ಹೇಳ್ತಾ ಇದ್ದೀನಿ, ಸ್ಕೂಲ್ ಲೆವೆಲಿಂದನೇ ಸ್ಟಾರ್ಟ್ ಆಗಬೇಕು ಆಂಟ್ರಪ್ರಿನರ್ಶಿಪ್ಪು. ಸ್ಕೂಲ್ ಲೆವೆಲಿಂದನೇ ಎಕ್ಸ್ಪೋಜರ್ ಕೊಡಬೇಕು. ಅದೇ ಎಕ್ಸ್ಪೋಜರ್ ಕೊಡೋಕೋದ್ರೆ ಏನು ಗೊತ್ತಾ? ಚೈಲ್ಡ್ ಲೇಬರ್, ಯು ವಿಲ್ ಬಿನ್ ಟ್ರಬಲ್. ಪೇರೆಂಟ್ಸು ಟ್ರಬಲ್ಲು, ಅಪ್ಪ ಅವನು ಆಪರ್ಚುನಿಟಿ ಕೊಡೋನು ಟ್ರಬಲ್ ಸಿಗ್ತಾನೆ. ನಮ್ಮ ಹಿಂದೆ ಗುರುಕುಲ ಸಿಸ್ಟಮ್ ಇತ್ತು, ಹೆಂಗಿತ್ತು? ಅದ್ಭುತವಾಗಿತ್ತು. ನಾವು ಒಂದು 13-14 ಇಯರ್ಸ್ಗೆ ಅವ್ನು ವೆರಿ ಪವರ್ಫುಲ್ ಆಗೋನು, ಇಂಟೆಲೆಕ್ಚುಯಲ್ ಆಗೋನು, ಎಲ್ಲ ವಿದ್ಯೆಗಳು ಬರೋದು. 16 ಇಯರ್ಸ್ಗೆ ಎಲ್ಲ ಹೋಗ್ಬಿಡೋನು. ನಮ್ಮಲ್ಲಿ ಚೈಲ್ಡ್ ಮ್ಯಾರೇಜ್ ಅಂತ ನಾವು, ಇಟ್ಸ್ ನಾಟ್ ಚೈಲ್ಡ್ ಮ್ಯಾರೇಜು, ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರ್ಬೋದು. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬಿಡೋನು. ಸೊ ಅರ್ಲಿ ರಿಟೈರ್ಮೆಂಟ್ ಅಂತ ಇವತ್ತು ಒದ್ದಾಡ್ತಾ ಇದ್ದೀವಿ. ಎಲ್ಲಿ ರಿಟೈರ್ಮೆಂಟ್ ಆಗುತ್ತೆ? ಅರ್ಲಿ ರಿಟೈರ್ಮೆಂಟು ಶುರು ಮಾಡೋದೇ ಲೇಟು, ಮದುವೆ ಆಗೋದು ಲೇಟು, ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಅಷ್ಟರಲ್ಲಿ ಇವನು ಬಾಡಿ ಆಲ್ರೆಡಿ ಡೌನ್ ಡಿಕ್ಲೈನ್ ಆಗ್ಬಿಟ್ಟಿರುತ್ತೆ. ಚೇಂಜ್ ಮಾಡಿರಿ, ಪಾಲಿಸಿ ಮಾಡೋರೆಲ್ಲ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳು. ಸರ್, ತಾವು ಹೇಳ್ತಾ ಇದ್ರಿ ಈ ಬಿಸ್ನೆಸ್ ಅನ್ನೋದು ಈಗ ಪಾರಂಪರಿಕ ಇಲ್ಲ, ಪೇರೆಂಟ್ಸೇ ಡಿಸ್ಕರೇಜ್ ಮಾಡಿಬಿಡ್ತಾರೆ ಅಂತ. ಬಟ್ ಕೆಲವೊಂದು ಇನ್ಸ್ಟೆನ್ಸಲ್ಲಿ ಪೇರೆಂಟ್ಸ್ ಎನ್ಕರೇಜು ಮಾಡ್ತಾರಲ್ವ ಸರ್ ಬಿಸ್ನೆಸ್ ಮಾಡೋಕ್ಕೆ? ಅದ್ಭುತವಾದಂಥ ಉದಾಹರಣೆ ಅಂದರೆ ಮಾರ್ವಾಡೀಸು, ಶೆಟ್ರು ನೋಡಿ. ಚಿಕ್ಕ ವಯಸ್ಸಲ್ಲಿ ರೂಟಲ್ಲೇ ಬಂದ್ಬಿಡ್ತಿತ್ತು ಅವ್ರ ಬಿಸ್ನೆಸ್. ಯಾಕಂದರೆ ಬಿಸ್ನೆಸ್ಗೆ ಕಂಪ್ಲೀಟ್ ಎಕ್ಸ್ಪೋಜರ್ ಕೊಟ್ಬಿಡ್ತಾರೆ. ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಬಿಸ್ನೆಸ್. ಅವ್ರ ಆ್ಯನ್ಸಿಸ್ಟ್ರಲ್ಲಿ ಏನೇನು ಮಾಡ್ತಿದ್ರೋ ಅದೇ ಬಿಸ್ನೆಸ್ ಮಾಡ್ಕೊಂಡು ಬರ್ತಾರೆ. ನಾವುಗಳು ಕಷ್ಟಪಟ್ಟು ಓದಿ BBA ಮಾಡಿ, MBA ಮಾಡಿ, ಚಾರ್ಟೆಡ್ ಅಕೌಂಟೆಂಟು ಮಾಡಿ ಬರೋ ಅಷ್ಟರಲ್ಲಿ ಅವನು ರಿಟೈರ್ಡ್ ಆಗಿಬಿಟ್ಟು ಸೆಟ್ಲ್ ಆಗಿಬಿಟ್ಟಿರ್ತಾನೆ. ನಾವು ಆಮೇಲೆ ಅವ್ರ ಕೆಳಗಡೆ ಕೆಲಸಕ್ಕೆ ಹೋಗ್ತೀವಿ. ಸತ್ಯನೋ ಇಲ್ವೋ ನೀವೇ ಯೋಚನೆ ಮಾಡಿ. ಸೊ ಹಾಗಾಗಿ ವೇರ್ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್ ಅಂತ ಯೋಚನೆ ಮಾಡಬೇಕು ಅಂದರೆ, ನಮಗೆ ನಿಜವಾಗ್ಲೂ ಬಿಸ್ನೆಸ್ಸು ಚಿಕ್ಕ ವಯಸ್ಸಿಂದನೇ ಬರಬೇಕು, ಎಕ್ಸ್ಪೋಜರ್ ಬರಬೇಕು. ಥಿಯರಿ ಜೊತೆ ಪ್ರಾಕ್ಟಿಕಲ್ ಬೇಕೇ ಬೇಕು. ಆ ಪ್ರಾಕ್ಟಿಕಲ್ ನಾಲೆಜ್ ಇದ್ದರೆ ಮಾತ್ರ ಸಾಧ್ಯ. ಒಂದು ಒಳ್ಳೆಯ ಉದಾಹರಣೆ ಅಂದರೆ, ಧೀರುಭಾಯ್ ಅಂಬಾನಿಯವರು ಸ್ಕೂಲ್ ಡೇಸಲ್ಲೇ ಶುರು ಮಾಡಿದ್ರು, ಜಾಬಲ್ಲೂ ಹೋಗ್ತಿದ್ರು, ಬಿಸ್ನೆಸ್ ಶುರು ಮಾಡಿದ್ರು. ಹಂಗೆ ಮಾಡಿದ್ದಕ್ಕೆ ಅವರು ವೆರಿ ಅರ್ಲಿ ಅವರು ಎಲ್ಲೋ ಹೋಗ್ಬಿಟ್ರು. ದಟ್ಸ್ ಇಸ್ ಕಾಲ್ಡ್ ಎಸ್ ದ ಫಾದರ್ ಆಫ್ ಇಂಡಿಯನ್ ಬಿಸ್ನೆಸ್. ಅದೇ ಟೈಪ್ ನಾವು ಮಾಡಬೇಕು ತಾನೆ. ಅದಕ್ಕೆ ಮಾಡುವಂಥ ಪೂರಕವಾದಂಥ ವಾತಾವರಣ ನಮ್ಮ ಸರ್ಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈಗ ಈ ಫಸ್ಟ್ ಟೈಮ್ ಬಿಸ್ನೆಸ್ಮೆನ್ನು ಅವ್ರ ಬಗ್ಗೆ ಸರ್ ಏನು ಮುನ್ನನುಭವ ಇರಲ್ಲ, ಈಗ ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕಂತ ಬರ್ತಾರೆ. ತಮಗೆ ಗೊತ್ತು ಸರ್, ಎಕ್ಸ್ಪೀರಿಯನ್ಸ್ ಏನಂದರೆ ಏನು ಮಾಡಬೇಕು ಅನ್ನೋಕ್ಕಿಂತ ಜಾಸ್ತಿ ಏನು ಮಾಡಬಾರ್ದು ಅನ್ನೋದು ಹೇಳ್ಕೊಟ್ಬಿಡುತ್ತೆ. ಸೊ ಈ ಫಸ್ಟ್ ಟೈಮ್ ಅವ್ರಿಗೆ ಪಾಪ ಯಾವುದೇ ಥರ ಎಕ್ಸ್ಪೀರಿಯನ್ಸಸ್ ಇಲ್ಲ. ಅವ್ರು ಯಾವ್ಯಾವ ವಿಷಯದಲ್ಲಿ ಕಾಷಿಯಸ್ ಆಗಿರ್ಬೇಕು ಸರ್? ನಿಜ, ಅದು ಫಸ್ಟ್ ಟೈಮರ್ಸ್ ನಾನು ಆವಾಗಲೇ ಇದ್ದಲ್ಲ ಅದನ್ನೇ ಹೇಳ್ಕೊಂಬರ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ನಮಗೆ ಎಕ್ಸ್ಪೋಜರ್ ಇಲ್ಲ, ಸ್ಕೂಲಲ್ಲೂ ಇಲ್ಲ, ಕಾಲೇಜಲ್ಲೂ ಇಲ್ಲ, ಮನೇಲಂತೂ ಕೊಡೋದೇ ಇಲ್ಲ. ಬಟ್ ಬಿಸ್ನೆಸ್ ಮಾಡಬೇಕು ಅಂತ ನಮಗೊಂದು ಫೈರ್ ಇರುತ್ತೆ.
ಸೊ ಹಂಗಾಗಿ ಏನು ಮಾಡ್ತೀವಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ವಾತಾವರಣ ಪೂರಕವಾಗಿಲ್ಲ. ಮನೇಲೂ ಎಲ್ರಿಗೂ ನಾವು ನಮಗೆ ಎನ್ಕರೇಜ್ ಮಾಡಿದೋದ್ರೂ ನಾವು ವಾಲಂಟ್ರಿ ಡಿಗ್ ಆಗಿಬಿಡ್ತೀವಿ, ಒಳಗಡೆ ಹೋಗ್ಬಿಡ್ತೀವಿ. ನಾವು ಹೋಗ್ಮೇಲೆ ಮನೇಲೂ ಪ್ರಾಬ್ಲಮ್ಮು, ಹೊರಗಡೆನೂ ಪ್ರಾಬ್ಲಮ್, ಫ್ರಸ್ಟ್ರೇಷನ್, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಬಿಸ್ನೆಸ್ ಮಾಡೋಕ್ಕೆ ನಮ್ಗೆ ಬರಲ್ಲ. ವಾತಾವರಣ ಥಿಯರಿ ಓದಿದ್ದೇ ಬೇರೆ, ಪ್ರಾಕ್ಟಿಕಲೇ ಬೇರೆ. ಸೊ ಈ ಒಂದು ವಾತಾವರಣ ಸಂಘರ್ಷದಲ್ಲಿ ಇವತ್ತು ಎಷ್ಟೋ ಜನ ಪಾಪ ಬಿಸ್ನೆಸ್ ಶುರು ಮಾಡಿಬಿಟ್ಟಿರ್ತಾರೆ. ಈ ಫಿಲ್ಮಿ ಸ್ಟೈಲಲ್ಲಿ ಏನೋ ಆಗಿಬಿಡುತ್ತೆ ಅಂತ, ಪ್ರಾಕ್ಟಿಕಲಾಗಿ ಆಗದೆ ಎಷ್ಟು ಜನ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಚಿಕಿತ್ಸೆ ತೊಗೊಳ್ತವ್ರೆ. ಸುಮಾರು ಜನ ಸೂಸೈಡ್ ಮಾಡ್ಕೊಂಡವ್ರೆ, ಸುಮಾರು ಜನ ಸಾಲ ಮಾಡ್ಕೊಂಡು ಅಬ್ಸ್ಕಾಂಡಿಂಗ್ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಫೌಂಡೇಶನ್ ಪ್ರಾಬ್ಲಮ್. ಅದಕ್ಕೋಸ್ಕರ ನಾನು ನಿಮಗೊಂದು ವಿಚಾರ ಹೇಳ್ತೀನಿ. ಹೋಗೋ ಮುಂಚೆ ಎನಿ ಬಿಸ್ನೆಸ್ಸು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕು ಅಂದರೆ ಆ ಫೀಲ್ಡಲ್ಲಿ ನೀವು ವರ್ಕ್ ಮಾಡಬೇಕು. ಹೆಂಗೆ ವರ್ಕ್ ಮಾಡಬೇಕು ಗೊತ್ತಾ, ಕೆಳಗಡೆಯಿಂದ ವರ್ಕ್ ಮಾಡ್ಕೊಂಬರ್ಬೇಕು. ಒಂದೊಂದೇ ಸ್ಟೇಜ್ ಎಲ್ಲ ವರ್ಕ್ ಮಾಡ್ಕೊಂಡು ನಿಮಗೆ ಪಿನ್ ಟು ಪಿನ್ ನಾಲೆಜ್ ಇರಬೇಕು. ಆಮೇಲೆ ನೀವು ಎಸ್ ಐ ಆಮ್ ಹ್ಯಾವಿಂಗ್ ದ ನಾಲೆಜ್ ಅಂದಮೇಲೆ ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ದಿ ಬಿಸ್ನೆಸ್. ನಾಲೆಜ್ ಈಸ್ ಪವರ್, ಮನಿ ಈಸ್ ನಾಟ್ ಪವರ್. ಮನಿ ನಿಮ್ಮ ಕ್ಯಾಪಿಟಲ್ ಸಿಗ್ಬೋದು, ನಿಮ್ಮ ಅಪ್ಪ ಅಮ್ಮನ ಕೊಡ್ಬೋದು, ಅಥವಾ ಲೋನ್ ತೊಗೋಬೋದು, ಶುರು ಮಾಡೋದು. ಮನಿಯಿಂದ ಏನು ಪ್ರಯೋಜನ ಆಗಲ್ಲ. ನಿಮಗೆ ಬೇಕಾಗಿರೋದು ನಾಲೆಜ್. ಯಾವ ನಾಲೆಜು? ಪ್ರಾಕ್ಟಿಕಲ್ ನಾಲೆಜು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇನ್ವೆಸ್ಟ್ ಮೋರ್ ಆನ್ ಯುವರ್ ನಾಲೆಜ್, ನಾಲೆಜ್, ನಾಲೆಜ್. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಈ ಹಲವು ಜನಕ್ಕೆ ಬಿಸ್ನೆಸ್ ಮಾಡಬೇಕಂತ ಮಾತ್ರ ಮೈಂಡ್ ಇರುತ್ತೆ, ಆ ಆಪರ್ಚುನಿಟಿ ಕಾಣಿಸಲ್ಲ ಅವ್ರಿಗೆ. ಎಲ್ಲಿ ನಾನು ಎಂಟ್ರ್ ಆಗಬೇಕು, ನನ್ನ ಸ್ಕಿಲ್ ಸೆಟ್ಟಿಗೆ ನಾನು ಎಲ್ಲಿ ಹೋಗಬೇಕು. ಬೇಸಿಕಲಿ ಒಂದು ಈಕ್ವೇಷನ್ ನೋಡಿದಾಗ ಬೇರೆಯವ್ರಿಗೆ ಅದು ಪ್ರಾಬ್ಲಮೇ ಇದ್ದಾಗ ಆಂಟ್ರಪ್ರಿನರ್ಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕಾಣಿಸುತ್ತೆ. ಆ ಥರ ಇನ್ಸ್ಪಿರೇಷನ್ ಹೆಂಗೆ ತೊಗೊಬೇಕು ಸರ್ ಜನ? ಇವತ್ತು ಏನಾಗಿದೆ ಅಂದರೆ ಇನ್ಸ್ಪಿರೇಷನ್, ಮೋಟಿವೇಶನ್ನು ಸಿಗುವಂಥ ಜಾಗಗಳು ಸುಮಾರಿದೆ. ಬಿಕಾಸ್ ಟು ಮಚ್ ಆಫ್ ಎಕ್ಸ್ಪೋಜರ್ ಫಾರ್ ದಿ ಇನ್ಫಾರ್ಮೇಷನ್. ಇವಾಗ ರೈಟ್ ನೀವು ಒಂದು ಸೋಷಿಯಲ್ ಮೀಡಿಯಾ ತೊಗೊಳ್ಳಿ, ಎಂತೆಂಥ ಬಿಸ್ನೆಸ್ ಮಾಡೋಕ್ಕೆ ಎಲ್ಲನೂ ನಾವು ಎಕ್ಸ್ಪೀರಿಯೆನ್ಸ್ ಇರೋರು ಕೊಡ್ತಾರೆ, ಇನ್ಎಕ್ಸ್ಪೀರಿಯೆನ್ಸ್ ಇರೋರು ನಾಲೆಜ್ ಕೊಡ್ತಾರೆ. ಆಮೇಲೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಬೇಕಂತ ಅವರು ನಾಲೆಜ್ ಕೊಡ್ತಾರೆ. ಸೊ ಈ ಲೈಕ್ಸ್ ಆಗಬೇಕು ಅಂತ ಬರೋ ನಾಲೆಜ್ ಕೊಡ್ತಾರೆ. ಇವೆಲ್ಲ ನಾಲೆಜ್ ತೊಗೊಂಡು ಆ ನಾಲೆಜ್ ಬೇಸ್ ಮೇಲೆ ನಾನು ಇನ್ಸ್ಪೈರ್ ಆಗಿ ಹೋದರೆ ಫೇಲ್ಯೂರ್ ಆಗೋದು ಗ್ಯಾರಂಟಿ. ಇನ್ಸ್ಪಿರೇಷನ್ ಹೆಂಗೆ ಬರಬೇಕು ಅಂದರೆ ಸರ್ವಿಸ್, ಸೇವಾ ಮನೋಭಾವ ಇರಬೇಕು. ನೋಡಿ, ಒಂದು ಮಾತು ಹೇಳ್ತೀನಿ, ನಿಮಗೆ ಮನೇಲಿ ಸಪೋರ್ಟ್ ಮಾಡಲ್ವಾ? ಬೇಡ. ನಿಮಗೆ ಪೂರಕವಾದ ವಾತಾವರಣ ಇಲ್ವಾ? ಬೇಡ. ಸರ್ಕಾರದಿಂದ ಸಪೋರ್ಟ್ ಇಲ್ವಾ? ಬೇಡ. ದುಡ್ಡಿಲ್ವಾ? ಬೇಡ. ನಾಲೆಜ್ ಇಲ್ವಾ? ಬೇಡ. ಶುದ್ಧವಾದ ಮನಸ್ಸಿನಿಂದ ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಮನುಕುಲಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ಅವ್ರಿಗೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿ. ಆ ಸೊಲ್ಯೂಷನ್ನೇ ನಿಮ್ಮ ಬಿಸ್ನೆಸ್ ಆಗುತ್ತೆ. ಈ ಒಂದು ವಾತಾವರಣದಲ್ಲಿ ನೀವು ಹೋದಾಗ, ಈ ಒಂದು ಮೈಂಡ್ಸೆಟ್ ಇದ್ದಾಗ ನಿಮಗೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ. ಇದಂತೂ 100% ಗ್ಯಾರಂಟಿ. ಬಟ್ ಇವತ್ತು ಏನಾಗಿದೆ ಅಂದರೆ ಯೂತ್ ಸೆಗ್ಮೆಂಟು ವ್ಯಾಲ್ಯೂಯೇಷನ್ ಒಂದು 100 crores ಆಯಿತು, ವ್ಯಾಲ್ಯೂಯೇಷನ್ 1000 crores ಆಯಿತು. ಆ ವ್ಯಾಲ್ಯೂಯೇಷನ್ನೇ ಸುಳ್ಳಲ್ಲಿ. ಆಮೇಲೆ ಅಲ್ಲಿ ತೋರಿಸೋದು ರೀತಿ ನೋಡ್ಬಿಟ್ಟು ನೀವು ಶಾಕ್ ಆಗಿಬಿಡ್ತೀರ. ನಾನು ಮಾಡಬೇಕು, ಐ ವಾಂಟ್ ಮನಿ, ವ್ಯಾಲ್ಯೂಯೇಷನ್ ಆಗಬೇಕು, ನಾನು ಎಲ್ಲೋ ಹೋಗ್ಬೇಕು, ಸ್ಟಾರ್ಟಪ್ ಮಾಡು. ಅದೆಲ್ಲ ಆಗಲ್ಲ. ರಿಯಲ್ ಪ್ರಾಕ್ಟಿಕಲ್ ಆಗಲ್ಲ. ಅದು ನಿಜ ಆಗೋದು ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡೋವಂಥ ನಿಮ್ಮ ಮೈಂಡ್ಸೆಟ್ಟು, ಇಂಟೆನ್ಷನ್ ಮೇಲೇ ಎಲ್ಲ ಬಿಸ್ನೆಸ್ಸು ಸ್ಟಾರ್ಟ್ ಆಗೋದು, ಫ್ಲರಿಶ್ ಆಗೋದು. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ನೊಂದು, ಇವಾಗ ಈ ನಡುವೆ ಏನಾಗ್ಬಿಟ್ಟಿದೆ ಸರ್, ಒಂದು ಸ್ಮಾಲ್ ರೆಸ್ಟೋರೆಂಟ್ ಓಪನ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಸರ್. ಆ ರೆಸ್ಟೋರೆಂಟಿಗಿನ್ನ ಅದನ್ನು ಬ್ರ್ಯಾಂಡಿಂಗ್ ಮಾಡೋದಕ್ಕೆ ಖರ್ಚು ಮಾಡೋವಂಥ ದುಡ್ಡೇ ಜಾಸ್ತಿ. ಸೊ ಒಂದು ಬಿಸ್ನೆಸ್ ಇದೆ ಅಂದರೆ ಹೆಂಗೆ ಬ್ರ್ಯಾಂಡಿಂಗ್ ಮಾಡ್ಬೇಕು ಸರ್ ಅದನ್ನು? ಇವಾಗ ರೆಸ್ಟೋರೆಂಟ್ ವಿಚಾರದಲ್ಲಿ ಬಂದರೆ, ಒಂದು ಹೋಟೆಲ್ ಹಿಟ್ಟಾಯಿತು, ನಿಮಗೆ ಗೊತ್ತು, ಒಂದು ಹೋಟೆಲ್ ಹಿಟ್ಟಾಗಿದೆ ಅಂತ ಇಟ್ಕೊಂಡು ಏನು ಮಾಡ್ತಾರೆ, ಎಲ್ಲರೂ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾರೆ. ನಿಮ್ಮ ಸ್ವಂತ ತನನೇ ಇಲ್ವಲ್ಲಪ್ಪ. ಯಾರೋ ಇನ್ನೊಬ್ಬರು ಒಂದು ಚಾಯ್ ಅಥವಾ ಕೆಫೆ ಒಂದು ಹಿಟ್ಟಾಯಿತು, ಸೇಮ್ ಕಾಪಿ ಪೇಸ್ಟ್ ಮಾಡ್ಕೋಗ್ತಾರೆ. ನಾವು ಸ್ವಂತನೇ ಇಲ್ಲದೆ ನಾವು ಏನು ಮಾಡ್ತೀವಿ, ಎಲ್ಲ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಆ ಇಂಡಸ್ಟ್ರಿನೂ ಕೊಲ್ಯಾಪ್ಸು, ನೀವು ಫ್ಲರಿಶ್ ಆಗಲ್ಲ. ಸೊ ಇಲ್ಲಿ ನಮ್ಗೆ ಬೇಕಾಗಿರೋದು ಏನು ಅಂದರೆ, ಇನ್ನರ್ ಒಂದು ಫೀಲಿಂಗಿಂದ ಬರುತ್ತೆ ಒಂದು ಐಡಿಯಾ. ನೀವು ಡಿಸ್ಕವರ್ ಮಾಡಬೇಕು ನಿಮ್ಮ ಪ್ಯಾಷನ್ ಏನು ಅಂತ. ಪ್ಯಾಷನ್ ಬೇಸ್ಡ್ ಹೋಗ್ಬೇಕು. ನನ್ನ ಪ್ರಕಾರ 20 hour ನೀವು ಡೈಲಿ ವರ್ಕ್ ಮಾಡೋದು ಕೂಡ ಸುಸ್ತಾಗದೆ ಖುಷಿಯಿಂದ ಎನರ್ಜೆಟಿಕ್ ಆಗಿದ್ದೀರಾ ಅಂದರೆ ದಟ್ ಈಸ್ ಯುವರ್ ಬಿಸ್ನೆಸ್. ನಾವೇನು ಮಾಡ್ತಿದ್ವಿ ಅಲ್ಲಿ, ದುಡ್ಡುಗೋಸ್ಕರ ಈ ಫೀಲ್ಡಲ್ಲಿ ದುಡ್ಡಿದೆ, ಆ ಫೀಲ್ಡ್ಗೆ ಹೋಗ್ತೀವಿ ನಾವು. ಬಟ್ ಆ ಫೀಲ್ಡಲ್ಲಿ ದುಡ್ಡಿದೆ ಅಂತ ಹೋಗ್ತಿದ್ರು, ಬಟ್ ಅದ್ರಲ್ಲಿ ನಂಗೆ ಖುಷಿ ಕೊಡ್ತಿಲ್ಲ, ಸ್ಟ್ರೆಸ್ಸು, ಫ್ರಸ್ಟ್ರೇಷನ್ ಕೊಡ್ತಾ ಇದೆ. ನಿಮ್ಗೆ ದುಡ್ಡು ಬರೋಲ್ಲ. ದುಡ್ಡು ಬಂದರೂ ನೀವು ಉದ್ಧಾರ ಆಗೋಲ್ಲ. ಯಾಕಂದರೆ ಆರೋಗ್ಯ ಕೆಟ್ಟೋಗುತ್ತೆ, ಮನೆಯಲ್ಲೇ ನೆಮ್ಮದಿ ಹಾಳಾಗೋಗುತ್ತೆ, ಕಂಪ್ಲೀಟಾಗಿ ನಿಮಗೆ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಹಾಳಾಗೋಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ಫೈಂಡ್ ದಿ ಪ್ಯಾಷನ್. ಪ್ಯಾಷನ್ ಆದಮೇಲೆ ಬ್ರ್ಯಾಂಡಿಂಗ್ ಹೆಂಗೆ ಮಾಡಬೇಕು ಅಂದರೆ, ನೀವು ಬಿಟ್ಟರೆ ಆಲ್ಟರ್ನೇಟಿವ್ ಇಲ್ಲ. ಇವತ್ತು ಕೂಡ
ನೀರು ಕೊಡಿ ಅಂತ ನೀವು ಒಟ್ಟು ಮಿನರಲ್ ವಾಟರ್ ಅಂತ ನಿಮ್ಮ ಬಾಯಿಗೆ ಬರೋದು ಒಂದೇ ಬಿಸ್ಲರಿ. 2 ಮಿನಿಟ್ಸಲ್ಲಿ ಏನಾದ್ರು ನಿಮಗೆ ಫುಡ್ ಬೇಕು ಇನ್ಸ್ಟಂಟಲ್ಲಿ ಅಂದರೆ ಬರೋದು ಎಲ್ರಿಗೂ ಒಂದೇ ಮೈಂಡಲ್ಲೇ ಮ್ಯಾಗಿ. ಹೆಂಗೆ ಈ ಥರ ಬ್ರ್ಯಾಂಡಿಂಗ್ ಆಗಿಬಿಟ್ಟಿದೆಯೋ ನಿಮ್ಮದು ಯೂನಿಕ್ನೆಸ್ ಆಗಿ ಬ್ರ್ಯಾಂಡಿಂಗ್ ಆಗಬೇಕು. ದಯಮಾಡಿ ಹೇಳ್ತೀನಿ, ಥಿಂಕ್ ಡಿಫ್ರೆಂಟ್ಲಿ. ಆ ಕೆಪಾಸಿಟಿ ನಮಗೈತೆ. ಡೋಂಟ್ ಕಾಪಿ, ಡೋಂಟ್ ಟೇಕ್ ಮೋರ್ ನಾಲೆಜ್ ಫ್ರಮ್ ದೋಸ್ ಹೂ ಆರ್ ನಾಟ್ ಹ್ಯಾವಿಂಗ್ ನಾಲೆಜ್. ಥ್ಯಾಂಕ್ ಯು. ಈಗ ಏನಾಗುತ್ತೆ ಅಂದರೆ ಸರ್, ಈಗ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವರು ನಮಗೆ ಅಂತ ಒಂದು ಪಾತ್ ಹೇಳ್ತಾರೆ, ನೀನು ಹಿಂಗೆ ಹೋಗಪ್ಪ, ನೀನು ಹಿಂಗೆ ಓದಿ ನೀನು ಡಬಲ್ ಡಿಗ್ರಿ ಮಾಡು, PhD ಮಾಡು, ನಿನಗೆ ಅದು ಒಳ್ಳೇದು ಅಂತ. ಬಟ್ ಒಂದೊಂದು ಟೈಮು ಪೇರೆಂಟ್ಸ್ ಹೇಳೋದು ಕೇಳಬೇಕು, ಬಟ್ ಕೇಳದೆ ನಾವು ಈ ಥರ ನಮ್ಮ ಆಂಟರ್ಪ್ರಿನೋರಿಯಲ್ ಡ್ರೀಮ್ಸ್ ಎಲ್ಲ ರಿಯಲೈಸ್ ಮಾಡೋಕ್ಕಾಗಲ್ಲ. ಈ ಥರ ಟೈಮಲ್ಲಿ ಹೆಂಗೆ ನಾವು ಹ್ಯಾಂಡಲ್ ಮಾಡ್ಬೇಕು ಸರ್? ಇದನ್ನು ಜನ್ರಲಾಗಿ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಪೇರೆಂಟ್ಸ್ ಇಸ್ ಅಲ್ಟಿಮೇಟ್. ನಮ್ಮ ಕಣ್ಣು ಕಾಣಿಸೋ ದೇವರು. ಅವ್ರು ಯಾವಾಗಲೂ ರಾಂಗ್ ಅಂತ ಹೇಳಲ್ಲ, ಅಂತ ಹೇಳ್ಬೇಕು ಕರೆಕ್ಟ್ ಆಲ್ಸೋ. ನಾವು ಯಾವಾಗಲೂ ಕರೆಕ್ಟು ಅಂತಲೂ ಹೇಳೋಕ್ಕಾಗಲ್ಲ, ನಾವು ರಾಂಗಲ್ಲಿ ಇರ್ತೀವಿ. ಬಟ್ ಆ ಡಿಸಿಷನ್ನು ತಗೊಳ್ಳುವಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು, ಈ ಡಿಸಿಷನ್ನಿಂದ ನನಗೆ ಖುಷಿ ಕೊಡುತ್ತಾ, ಮತ್ತು ನಾನು ಇದನ್ನು ತೊಗೊಂಡ್ಮೇಲೆ ಡಿಸಿಷನ್ನು ಇದರಿಂದ ನಾನು ಏನಾರು 4 ಜನಕ್ಕೆ ಒಳ್ಳೇದು ಮಾಡೋಕ್ಕಾಗುತ್ತಾ ಅಂತ. ದೆನ್ ಗೋ ಎಡ್. ನಿಮ್ಗೆ ಖುಷಿ ಕೊಡ್ತಿಲ್ವಾ, ಮತ್ತು ಆ ಡಿಸಿಷನ್ಗೆ ನಿಮಗೂ ಫ್ರಸ್ಟ್ರೇಷನ್ಗೆ ಹೋಗ್ತಾರೆ, ಸ್ಟ್ರೆಸ್ ಆಗ್ತಿದೆ, ಜೊತೆಲಿ ನಿಮ್ಮಿಂದ ಒಳ್ಳೇದು ಬರ್ತಿಲ್ವ, ಡೋಂಟ್ ಗೋ ಫಾರ್ ಇಟ್. ಯಾಕೆಂದರೆ ತೆಂಡೂಲ್ಕರ್ ಕ್ರಿಕೆಟ್ ಸೆಲೆಕ್ಟ್ ಮಾಡೋದಕ್ಕೆ ಫ್ಯೂಚರ್ ಇರೋದು, ಯೇಸುದಾಸ್ ಅವರು ಸಿಂಗಿಂಗ್ ತೊಗೊಂಡಿದ್ದಕ್ಕೆ ಅವ್ರಿಗೆ ಫ್ಯೂಚರ್ ಇರೋದು. ನಿಮ್ಗೆ ಏನು ಬೇಕು ಅದೇ ತೊಗೊಳ್ಳಿ, ಬಟ್ ಟ್ರೈ ಟು ಕನ್ವಿನ್ಸ್ ಯುವರ್ ಪೇರೆಂಟ್ಸ್ ಅಷ್ಟೇ. ದಯಮಾಡಿ ಹೇಳ್ತೀನಿ, ನೀವು ಫೇಲ್ಯೂರ್ ಆಗಿದ್ದೀರಾ, ನಿಮ್ಮ ಸಕ್ಸಸ್ನ ಅವ್ರ ಮುಖಾಂತರ ನೋಡಿ ಅವ್ರಿಗೆ ತೊಂದರೆ ಕೊಡಬೇಡಿ. ಥಿಂಕ್ ಮಾಡಿ ಸರ್. ಈಗ ಒಂದು ಬಿಸ್ನೆಸ್ ಅಂತ ಬಂದ ಮೇಲೆ ಅದು ಒಂದು ಪ್ರಾಡಕ್ಟ್ ಇರ್ಬೋದು, ಇಲ್ಲ ಸರ್ವಿಸ್ ಇರ್ಬೋದು. ಟಫೆಸ್ಟ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಇಸ್ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೇಕು ಸರ್? ಇಲ್ಲಿ ಬಿಸ್ನೆಸ್ಸು ಶುರು ಮಾಡೋದೂ ಸುಲಭನೇ, ಸ್ಟಾರ್ಟ್ ಮಾಡ್ಬೋದು. ಬಟ್ ಮೇಜರ್ ಚಾಲೆಂಜ್ ಬರೋದು ಪ್ರಾಡಕ್ಟ್ ಸೇಲ್ಸಲ್ಲಿ. ಇವತ್ತೆಲ್ಲ ಸ್ಟಾರ್ಟಪ್ ಫೇಲ್ ಆಗಿರೋದು ಅಲ್ಲೇ. ಇಲ್ಲೊಬ್ಬ ಆಂಟ್ರಪ್ರಿನರ್ ಆಗೋನು ಈ ಮಸ್ಟ್ ಬಿ ಎ ಮಾರ್ಕೆಟಿಂಗ್ ಪರ್ಸನ್ನು. ಅವ್ನು ಮಾರ್ಕೆಟಿಂಗ್ ಪರ್ಸನ್ ಆಗಿಲ್ಲ, ಮಾರ್ಕೆಟಿಂಗ್ ಟೀಮಲ್ಲಿ ಡಿಪೆಂಡ್ ಆಗಿದ್ದಾನೆ ಅಂದರೆ ಅಲ್ಲಿ ಮೊದಲೇ ಇದು ಗ್ರೋತ್ ಕಮ್ಮಿ ಆಗ್ತಾ ಹೋಗುತ್ತಲ್ಲಿ. ಸೊ ಮಾರ್ಕೆಟಿಂಗ್ ವಿಚಾರದಲ್ಲಿ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ, ನೀವು ಯಾವ್ದಾದ್ರು ಪ್ರಾಡಕ್ಟ್ ಶುರು ಮಾಡಿದ್ದೀರಾ, ಸರ್ವಿಸ್ ಶುರು ಮಾಡಿದ್ದೀರಾ, ಇಲ್ಲಿ ಹೇಳಿದ ಕೂಡಲೇ ನೀವು ಮಾಡೋಕ್ಕಾಗಲ್ಲ. ಅದರದ್ದೇ ಆದಂಥ ಒಂದು ಟ್ರೈನಿಂಗ್ ತೊಗೋಬೇಕಾಗತ್ತೆ. ಯಾರ್ಯಾರು ಬಿಸ್ನೆಸ್ ಶುರು ಮಾಡಿದ್ದೀರಾ, ಮಾರ್ಕೆಟ್ ಮಾಡೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಿದೆ, ಸೇಲ್ಸ್ ಆಗ್ತಿಲ್ಲ, ದಯಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ನಾವು ಡೆವಲಪ್ ಮಾಡಿದ್ರೆ ದೇಶ ಡೆವಲಪ್ ಮಾಡ್ದಂಗೆ ರೀ. ನಾನಿದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ, ಒಬ್ಬೊಬ್ಬ ಬಿಸ್ನೆಸ್ ಮ್ಯಾನೂ ಸಕ್ಸಸ್ಫುಲ್ ಆಗಿಬಿಟ್ರೆ ಎಕಾನಮಿ ಡೆವಲಪ್ ಆಗುತ್ತೆ. ಬಟ್ ಅವ್ನು ಸಕ್ಸಸ್ ಆಗಬೇಕು ಅಂದರೆ ಮಾರ್ಕೆಟಿಂಗ್ ಮಾಡಲೇಬೇಕು. ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಕಸ್ಟಮೈಸ್ಡಾಗಿ ಹೇಳ್ಕೊಡ್ತೀವಿ. ನೀವು ಆ ಥರ ಮಾಡ್ಕೊಂಡೋಗಿ ಸಕ್ಸಸ್ ಗ್ಯಾರಂಟಿಡ್. ಸರ್, ಇನ್ನೊಂದು ಆಂಟರ್ಪ್ರಿನರ್ಸ್ಗೆ ಒಂದು ವೆರಿ ಬಿಗ್ ಪ್ರಾಬ್ಲಮ್ ಅಂದರೆ ಹ್ಯೂಮನ್ ರಿಸೋರ್ಸ್. ಕರೆಕ್ಟ್ ಪರ್ಸನ್ನ ತೊಗೊಳ್ಳೋದು, ಅವ್ರನ್ನ ಮೋಟಿವೇಟೆಡ್ ಆಗಿ ಇಟ್ಕೊಳ್ಳೋದು, ಮತ್ತು ಅವ್ರ ಕೈಲಿ ಆ ಪರ್ಫಾರ್ಮೆನ್ಸ್ ತೊಗೊಳ್ಳೋದು. ಸೊ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಸರ್? ಇವತ್ತೇನಾಗಿದೆ, HR ಪ್ಲೇಸ್ಮೆಂಟ್ ಇಸ್ ಎನ್ ವೆರಿ ಬಿಗ್ ಇಂಡಸ್ಟ್ರಿ. ರಿಕ್ರೂಟ್ಮೆಂಟೇ ಚಾಲೆಂಜಿಂಗು. ರಿಕ್ರೂಟ್ಮೆಂಟ್ ಆದಮೇಲೆ ರೀಟೈನಿಂಗ್ ಇದೆಲ್ಲ ಅದು ಇನ್ನೂ ಟಫೆಸ್ಟ್ ಜಾಬು. ಏನಕ್ಕೆ ಅಂದರೆ ನಮ್ಮ ಸ್ಕೂಲು ಕಾಲೇಜಲ್ಲಿ ಲಾಯಲ್ಟಿ ಅನ್ನೋದು ಹೇಳ್ಕೊಡಲ್ಲ. ಒಂದು ಕಂಪ್ನಿಗೆ ಬಂದ ಮೇಲೆ ಆ ಕಂಪ್ನಿನ ಲಿಫ್ಟ್ ಮಾಡಬೇಕು ಅಂತ ಹೇಳ್ಕೊಡಲ್ಲ. ಅಲ್ಲಿಂದೆಲ್ಲ ಕಲ್ತ್ಬಿಟ್ಟು ಎಕ್ಸ್ಪೀರಿಯನ್ಸ್ ಗೇನ್ ಆಗಿ ಜಂಪಿಂಗ್ ಆಗೋದು ಅಂತ ಹೇಳ್ಕೊಡ್ತಾರೆ. ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಪ್ರಾಕ್ಟಿಕಲಿ. ಇಂಟೆಲೆಕ್ಚುಯಲ್ ಮೈಂಡ್ಸ್ಗಳು ಏನು ನಾಲೆಜ್ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಗ್ರೋತ್ ಹೆಂಗೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂದರೆ ಸ್ಟಾರ್ಟಪ್ಗೆ ಹೋಗು, ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಾದ್ಮೇಲೆ ಜಂಪ್ ಫಾರ್ ಅನದರ್ ಕಂಪನಿ. ಇಲ್ಲ ಆ ಸ್ಟಾರ್ಟಪ್ ಕಂಪ್ನಿ ನಿನ್ನ ಆಬ್ಸೆನ್ಸಿಂದ ಲಾಸ್ ಆಗ್ತಿದೆಯಾ, ದೆನ್ ನೀನು ಪೊಟೆನ್ಷಿಯಲ್ ಜಂಪ್ ಆಗೋ. ಅವ್ರು ಹೆಚ್ಚಿಗೆ ಸಂಬಳ ಕೊಟ್ಟರೆ ಮಾತ್ರ ನೀನು ಯೋಚನೆ ಮಾಡೋ, ಆರ್ ಆಲ್ಸ್ ಯು ಜಂಪ್ ಇಟ್. ದಿಸ್ ಈಸ್ ವಾಟ್ ವಿ ಆರ್ ಟೀಚಿಂಗ್. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಇಮೋಷ್ನಲ್ ಬಾಂಡೇಜ್ ಬರಬೇಕು. ಒಬ್ಬ ಎಂಪ್ಲಾಯರ್ ಇಬ್ಬರು ಕಡೆಯಿಂದನೂ ಒಂದು ಬಾಂಡೇಜ್ ಬಂತು ಅಂದರೆ ಆರ್ಗನೈಸೇಷನ್ ಗ್ರೋತ್ ಆಗುತ್ತೆ. ಇಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಎಂಪ್ಲಾಯಿನೂ ಮಾಡಬಾರ್ದು, ಎಂಪ್ಲಾಯರನ್ನೂ ಮಾಡಬಾರ್ದು. ಎಂಪ್ಲಾಯರ್ ಯಾವತ್ತೂ ಅಷ್ಟೇ ಎಂಪ್ಲಾಯಿ ಸಕ್ಸಸ್ಗೆ ವರ್ಕ್ ಮಾಡಬೇಕು. ಎಂಪ್ಲಾಯರ್ ಅಥವಾ ಆರ್ಗನೈಸೇಷನ್ ಸಕ್ಸಸ್ಗೆ ವರ್ಕ್ ಮಾಡಿದ್ರೆ ಗ್ರೋತ್ ಅಂತೂ ಗ್ಯಾರಂಟಿಡ್. ಸರ್, ಈಗ ಬಿಸ್ನೆಸ್ಸಲ್ಲಿ ಹಲವು ಬಾರಿ ಒಂದೊಂದ್ಸಲಿ ಏನಾಗುತ್ತೆ, ಲಾಸ್ ಆಗ್ತಾ ಇರುತ್ತೆ. ಇನ್ನೆಷ್ಟು ದಿವಸ ನಾನು ನಡೆಸ್ಬೇಕಾ ಇಲ್ಲ ಪುಲ್ಔಟ್ ಮಾಡಬೇಕಾ ಅನ್ನೋದು ಕ್ವೆಶನ್ ಒಂದು ಕಡೆ ಇರುತ್ತೆ. ಇನ್ನೊಂದು ಕಡೆ ಚೆನ್ನಾಗಿ ನಡೀತಾ ಇರುತ್ತೆ ಬಿಸ್ನೆಸ್ಸು. ಆವಾಗ ಇಮಿಡಿಯೇಟಾಗಿ ಇದನ್ನು ಚೆನ್ನಾಗಿ ಎಕ್ಸ್ಪ್ಯಾನ್ಷನ್ ಮಾಡಿಬಿಡೋದಾ, ಇಲ್ಲಿ ಇದೊಂಚೂರು ವೆಯ್ಟ್ ಮಾಡಿ ಫಿನಾನ್ಸಸ್ ಚೆನ್ನಾಗಾದ್ಮೇಲೆ ಎಕ್ಸ್ಪ್ಯಾನ್ಷನ್ ಆಗುತ್ತಾ ಅನ್ನೋ ಡೌಟ್ ಇರುತ್ತೆ. ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಸರ್?
ನೋಡಿ, ಎನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಲಾಸಲ್ಲಿ ನಡೀತಿದೆಯೋ ಅಥವಾ ಚೆನ್ನಾಗಿ ನಡೀತಿದ್ದೋಕ್ಕಿಂತ ಇಂಪಾರ್ಟೆಂಟು ನೀವು ಎಂಜಾಯ್ ಮಾಡ್ತಿದ್ದೀರ ಅನ್ನೋದು ತುಂಬ ಮುಖ್ಯ. ಲಾಸ್ ಇದ್ದರೂ ಕೂಡ ಇಫ್ ಯು ಆರ್ ಎಂಜಾಯಿಂಗ್ ದ ಜರ್ನಿ, ಗ್ರೋತ್ ಗ್ಯಾರಂಟಿಡ್. ತುಂಬ ಚೆನ್ನಾಗಿ ನಡೀತಿದೆ, ಬಟ್ ಇಫ್ ಯು ಆರ್ ನಾಟ್ ಎಂಜಾಯಿಂಗ್ ಅಂದರೆ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೂ ಕೊಲ್ಯಾಪ್ಸ್ ಆಗೋದು ಗ್ಯಾರಂಟಿ. ಮೇಯ್ನ್ ಬೇಕಾಗಿರೋದು ಆ ಒಂದು ಮೂಮೆಂಟ್ಸ್ಗಳನ್ನ ಎಂಜಾಯ್ ಮಾಡಬೇಕು. ಇದಿತ್ತು ಅಂದರೆ ಯು ಜಸ್ಟ್ ಫೋಕಸ್ ದೇರ್, ಎಕ್ಸ್ಪ್ಯಾಷನ್ ನ್ಯಾಚುರಲಾಗಿ ಆಗುತ್ತೆ. ನೀವು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಆದಾಗ, ಖುಷಿ ಆದಾಗ ಆ ಎಕ್ಸ್ಪ್ಯಾನ್ಷನ್ ಮಾಡೋ ರೂಟ್ಗಳು ಆಟೋಮೆಟಿಕ್ಕಾಗಿ ಓಪನ್ ಅಪ್ ಆಗುತ್ತೆ. ಆ ಫ್ಲೋಲ್ಲಿ ಹೋಗ್ಬಿಡಿ. ಸರ್, ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ನಮ್ಮ ಕಾನ್ವರ್ಸೇಷನು. ಬಟ್ ಇವತ್ತಿನ ನಮ್ಮ ಸಂಚಿಕೆಯನ್ನು ಮುಗಿಸೋ ಸಮಯ ಆಗಿದೆ. ಹರೀಶ್ ಸರ್, ಆತ್ಮೀಯವಾದ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ನಾವು ಹೇಳ್ತಾ ಇರ್ತೀವಿ ಯುವರ್ ಚಾಯ್ಸ್ ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ಅಂತ. ಹಲವು ಥರ ಕಾರ್ಯಕ್ರಮಗಳು ನೀವು ನೋಡ್ತಾನೆ ಇರ್ತೀರಾ. ಬಟ್ ಇದು ಯಾವ ಥರ ಕಾರ್ಯಕ್ರಮ ಅಂದರೆ ನಿಮ್ಮ ಟೋಟಲ್ ಲೈಫ್ ಎಕ್ಸ್ಪೀರಿಯನ್ಸ್ನ ಚೇಂಜ್ ಮಾಡೋವಂಥ ಒಂದು ಕಾರ್ಯಕ್ರಮ. ಅರ್ಧ ಗಂಟೆಯಲ್ಲಿ ನಾವು ಇಷ್ಟೊಂದು ನಾಲೆಜ್ನ ಹರೀಶ್ ಸರ್ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ಇನ್ನು ಅವ್ರ ಹತ್ರ ಬಿಸ್ನೆಸ್ ಕನ್ಸಲ್ಟೆನ್ಸಿ ಯಾವ ಥರ ಇರ್ಬೋದು. ಅವರ ಟ್ರೈನಿಂಗ್ ಪ್ರೋಗ್ರಾಮ್ಸು ಡೆಫಿನೆಟ್ಲಿ ಲೈಫ್ ಟ್ರಾನ್ಸ್ಫಾರ್ಮೇಟಿವ್ ಆಗಿರುತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕೆಳಗೆ ಕಾಣುವ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನೀವು ಯಾವುದೇ ಥರ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ, ಆ ಬಿಸ್ನೆಸ್ಸಲ್ಲಿ ಚಾಲೆಂಜಸ್ ಇದೆಯಾ, ಅದಕ್ಕೆ ನಿಮಗೆ ಸಪೋರ್ಟ್ ಬೇಕಾ, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ಧನ್ಯವಾದಗಳು.